ರಾಜ್ಯವನ್ನು ಅವರು ನಿಜವಾಗಿಯೂ ನನ್ನಂತ ಛಾತ್ರ ಬಂದವರೇ ಆಗಿದ್ದಲ್ಲಿ ನನ್ನೊಡನೆ ಹೋರಾಡಿ ಅರ್ಧ ರಾಜ್ಯವನ್ನು ಪಡೆಯಲಿ. ಈ ನನ್ನ ನಿರ್ಧಾರ ಅಚಲ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಅಖಂಡ ಸಾಮ್ರಾಜ್ಯ. ಏನು ಅರ್ಜುನನು ದ್ವಾರಕೆಗೆ ಹೊರಟಿರುವನೆ? ನಾನು ಕೂಡ ಈಗಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದುಕೊಳ್ಳುವೆನು. ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿದೆನು. ಇನ್ನು ಹೋಗಿ ಕೃಷ್ಣನ ಸಹಾಯವನ್ನು ಪಡೆದುಕೊಳ್ಳುವೆನು. ವ್ಯಾಜವರ ಘನತೆಯಿಂದ
ದೇವಿ ಪರಮಾತ್ಮ ಮಾಗೆತೋ ಮಾಗೆನೋ
ದ್ವಾರಕಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ದೇವಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಜನ ಪುತ್ರಿಯಾದ ಉತ್ತರನೇ ಕುಮಾರ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಯುಧಿಷ್ಠಿರನು ತಮ್ಮ ಕುಲಪುರೋಹಿತನಾದ ದೌಮ್ಯನನ್ನು ಸಂಧಿಗಾಗಿ ದುರ್ಯೋಧನ ಬಳಿಗೆ ಕಳಿಸಿದನು. ಆಹಾ, ರುಕ್ಮಿಣಿ, ಆದರೆ ದುರ್ಯೋಧನ ಸಂಧಿಗೆ ಸಮಸ್ಯೆಲ್ಲ ರುಕ್ಮಿಣಿ. ಯುದ್ಧವೇನೋ ಒದಗಿ ಬಂದಂತಿದೆ. ಯುದ್ಧ, ಪುನಃ ಯುದ್ಧ. ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಜನೇಯ ಕಟಾಕ್ಷ ಚಂದ್ರಿಕೆಯನ್ನು ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿಮಗೆ ಸಾಧ್ಯವಿಲ್ಲ ದೇವ. ದೇವಿ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯವು ನರ್ತಿಸುತ್ತದೆ. ಶಿಶುಪಾಲಾದಿ ದಾನವನ್ನು ಸಂಹರಿಸಿದ ನಿಮ್ಮ ಚಕ್ರದ ರಕ್ತರುಚಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆ ದಾನ ದುಷ್ಕರ್ಮಿಗಳು ಜನಿಸುವರೋ ಅದರ ತೀಕ್ಷ್ಣ ದಾರಿಗೆ ರುಕ್ಮಿಣಿ, ಗೋಪಿಕಾಂಗನ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಡೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರಿಗಾಗಲೇ ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನದು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನ ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಜನರು ತಿಳಿದಿರುವರು. ಆ ಅಜ್ಞಾನವನ್ನು ನಾನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಷಡ್ಘೋಷಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠವನ್ನು ಏರಬರಲು ಜಗತ್ತಿಗೆ ತೋರಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವನು. ದೇವಿ, ಈ ಹೊಸ್ತಿಲನ್ನು ದಾಟಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿಯ ಕೌಶಲ್ಯತೆಯನ್ನು ಈಗ ತಿಳಿದನು. ಹಾದಿರಲಿ, ಇದು ಪರಿಹಾಸ್ಯವಲ್ಲ ತಾನೆ? ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ಸಹ ನನ್ನ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವಂತೆ ಪ್ರೇಯಸಿ.
ರುಕ್ಮಿಣಿ, ಸ್ವಾಮಿ, ದುಷ್ಟ ಶಿಷ್ಯ ರಕ್ಷಣೆ. ಬರದ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಮತ್ತು ಜೀವನದ ನಿರಂತರ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಇನ್ನು ಕನಸಾಗೇ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದ ಮಾನವನ್ನೇ ನಾಶಪಡಿಸಿದ ದೇವಿ.
ಓಹೋ ನೀನಿನ್ನು ಹೋಗು ಪ್ರೇಯಸಿ. ಆಹೋ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಂದೋದಗೊಂಡೆ. ಗಡಲ ಕಡೆವಾಗ ನೀ
ಅಪ್ಪ. ಏನೀ ಭವನದ ಶೃಂಗಾರ ವೈಭವ, ಏನೀ ಭವನದ ಕಲಾಕೃತಿ. ವಜ್ರ ವೈಡೂರ್ಯಗಳಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಮಾಧವನರ ಮನೆಯು ಮನೆಗೆ ಭೋಗಗೊಳಿಸುವುದೇ ಫಲ. ಮಾಧವನರ ಮನೆಯು ಮನೆಗೆ ಭೋಗಗೊಳಿಸುವುದೇ ಜಗದೊಳಿದಗೆ ಸಾಕ್ಷಿ ಕಾರಣ ಫಲ ಫಲ ಫಲ. ಭಲೆ ಭಲೆ ಮಾಮಲ, ಬಹಳ ಚೆನ್ನಾಗಿ ನಿರ್ಮಿಸಿಕೊಂಡಿರುವೆ ನಿನ್ನ ಅರಮನೆಯನ್ನು. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಅಬ್ಬಾ, ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸತೆಯ ಶಿಲ್ಪಕಲಾ ಚಾತುರ್ಯ, ದೃಷ್ಟಿ ಬೀರಿದೊಡೆ ಮನಸೋರೆಗೊಳ್ಳುವಂತಹ ಮಂದಾಸ. ಅದಾವ ಶಿಲ್ಪಿಯ ಕೈ ಚಾತುರ್ಯವಿದು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಈ ಮಾಧವನ ಭವನವು ಭವ್ಯವಾಗಿ ಕಂಗೊಳಿಸುತ್ತಿರುವುದಲ್ಲ, ಭವ್ಯವಾಗಿದೆ ದ್ವಾರಕಾ ನಗರ.
ಜ್ಯೋತಿಯಂತೆ ಬಳುಕುವ ಇವಳ ನಡುವು, ನಕ್ಷತ್ರಗಳಂತೆ ಒಳೆಯುತ್ತಿರುವ ನಯನಗಳು, ಬಲೆ ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ. ಈ ಶಿಲಾ ಬಾಲಕಿಯರು ಓರೆ ನೋಟವ ಬೀರಿ, ಭಾವಭಂಗಿಯ ತೋರಿ, ಸೂಕ್ತ ಶರೀರವನ್ನೇ ಬಡಿದಪ್ಪಿಸುತ್ತಿರುವಲ್ಲ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಮ್ಮೆ ಬೀರಪ್ಪ ಬೇಕೆನಿಸುತ್ತಿರುವುದಲ್ಲ. ಇಲ್ಲ ಇಲ್ಲ, ಬೀರಪ್ಪನೇ ಬೇಕು. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗವೀರ ಪ್ರಚಂಡ ಶೂರ ರಣರಂಗವೀರ ಪ್ರಚಂಡ ಶೂರವ ಜಗತ ಸ್ವಾಗ ಗುರುನಂದನ ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಹಿಡಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೆ ಶಯನವೇ ಈತರದ ಉರಿಮೆ
ಇದೇನು ಕನಸೆ? ಇದೇನು ಕನಸೆ ಅಥವಾ ಮತಿಭ್ರಮಣೆ? ಇದೆಲ್ಲ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಇದೇನು ಕೃಷ್ಣನ ಭವನವೋ ಅಥವಾ ಮಾಯಾ ಬ್ರಹ್ಮನಿಂದ ನಿರ್ಮಿಸಲ್ಪಟ್ಟ ಮಾಯಾ ಭವನವೋ? ಕೃಷ್ಣ, ಈ ನಿನ್ನ ಮಾಯಾ ಭವನವನ್ನು ನೋಡಿ ಬೆಚ್ಚಿ ಬೆರಗಾಗುವರಲ್ಲ ಈ ಚಲದಂಕ ಮಲ್ಲ. ನಾನಾರೋ ಬಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಸುಂದರಾದೇವಿಯ ಕುಮಾರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ಧುರೀಣ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಈ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಓ, ಸಾತ್ಯಕಿಯು ಇಲ್ಲೇ ಇರುವರು. ಸಾತ್ಯಕಿ, ನಿಮ್ಮ ಕೃಷ್ಣನಲ್ಲಿ ನಿದ್ರಿಸುತ್ತಿರುವೆನು. ಈ ನೇರು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವೆನು. ನಾನೊಂದು ಸಾರಿ ನಿನ್ನ ಕೃಷ್ಣನನ್ನು ಎಚ್ಚರಿಸಲೇ? ಆಗಬಹುದು ಕುರರಾಜ. ಇವನೆಂತ ನಿಶ್ಚಿತ ರಾಜ್ಯಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖದಲ್ಪದಲ್ಲಿ ತಲ್ಲೀನನಾಗಿರುವನಲ್ಲ. ಇರಲಿ, ಈತನು ಮಾತ್ರ ಸುಖದಲ್ಪದಲ್ಲಿ ತಲ್ಲೀನನಾಗಿರುವನಲ್ಲ. ವಿರಾಟನ ಮನೆಯ ಮದುವೆ ಸಂಭ್ರಮದಲ್ಲಿ ಹಲವು ದಿನಗಳ ಕಾಲ ಜಾಗರಣೆ ಮಾಡಿದಂತಿದೆ. ನಾನು ಹಸ್ತಿನಾವತಿಯಿಂದ ಹೊರಟು ದ್ವಾರಕೆಯನ್ನು ತಲುಪಿದ್ದರು ಇನ್ನೂ ಎಚ್ಚರಗೊಂಡಿಲ್ಲವಲ್ಲ. ಇರಲಿ. ಸಾತ್ಯಕಿ, ಕುರುರಾಜ, ನಿಮ್ಮ ಬಳಿ ಒಂದು ಮಾತಿದೆ. ಅದೇನದು ಕೇಳಿ ಕುರುರಾಜ. ಮುಂದೆ ಆ ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವನ್ನು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರಿಸಲು ಸಾಧ್ಯವಿಲ್ಲ ಕುರುರಾಜ. ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ಕುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನೆಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಒಂದು ವೇಳೆ ಕೃಷ್ಣನು ನನ್ನ ಕೈವಶವಾದರೆ ಸಮರ್ಥ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ ಇರುತ್ತದೆ. ಸಂದೇಹವಿಲ್ಲಕ್ಕೆ ಕುರುರಾಜ, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣನು ಇನ್ನೂ ಎಚ್ಚರಗೊಂಡಿಲ್ಲವಲ್ಲ. ಇದೇನು ನಿಜ ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ವಸಂತ ಕುಸುಮ ಗಣಿತ ಸುಗದರ ಸುಗಂಧ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ, ಚತುರ್ದಶ ಭುವನಗಳಲ್ಲೇ ಅಖಂಡ ಕೀರ್ತಿ ಗಳಿಸಿರುವ ಮಧುರಾ ನಗರದ ಸುನಂದ ಗೋಪಾಲನು ಹಗಲು ನಿದ್ರೆಯಲ್ಲಿರುವುದನ್ನು ನೋಡಿದರೆ ಇದರಲ್ಲೇನೋ ಸಂಶಯವಿರಲೇಬೇಕು. ಇರಲಿ, ಬೇರೆ ಇರಲಿ, ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಮಲ್ಲರ ಮಲ್ಲ, ನಗರೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಚಲದಂಕ ಮಲ್ಲನು ಓರ್ವ ಗೋಪಾಲಕನ ಪದತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಇರೋವಾಗ
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಇದು ವಿಳಂಬನೆಯಲ್ಲ. ಏಕೆ, ಏನಾಯಿತು ಸಾರ್ಥಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು, ನಿನಗೇ ತಿಳಿಯುವುದು. ಅಣ್ಣನಾದ ದುರ್ಯೋಧನ ನನಗಿಂತಲೂ ಮೊದಲ ದ್ವಾರಕೆಯಲ್ಲಿ ನಿನ್ನ ಅಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯನ ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು, ನನ್ನ 4 ಸಹೋದರರು ಪಾಂಚಾಲಿ ಸಹಿತ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಏ ವಾಸುದೇವ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಯಿಂದ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ಪ್ರವೇಶಿಸಿದೆನು. ದುರ್ಯೋಧನ, ಗುರು ಮಂದಿರಕ್ಕೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಪ್ರತಿಫಲವು ಅವರಿಗೆ ದೊರೆಯುತ್ತದೆ. ಹಾಗೆಂದು ಕೈಕಟ್ಟಿ ಕುಳಿತರೆ ಕಾರ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಸಹಕಾರ ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದದ ತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಬಾ ಅರ್ಜುನ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿದ್ದರೆ ಮಾತ್ರ. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನಮಗೆ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ಪವಿತ್ರ ಅಂಶದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ. ನೀನು ಮರೆಯಬೇಡ. ನೀನು ಮರೆಯಬೇಡ. ನೀನು ಮರೆಯಬೇಡ. ಏ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯು ನನ್ನಲ್ಲಿ ಅಡಗಿದೆ. ಶಬರಿಗ ಭಯವನೆತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು.
ಈ ಚರಣದಡಿಯಾಗಿ ಕುಳಿತ ಪಾರ್ಥ ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಆಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಹೋರ್ಗರ ಭೀಕರ ಸಂಗ್ರಾಮವು ಮೂರು ಪಾಂಡವರ ಮಧ್ಯೆ ಸಿದ್ಧಗೊಂಡಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಬಾವ ನಿನ್ನ ಸಲಹೆ? ಭಾವ, ಅರ್ಜುನ ಪರಮಾತ್ಮ, ಬಲ್ಲೆಯ ಇಹಲೋಕರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕರಾಜರಾಳಿದ ಮರ್ಮ. ದಾಟಿಸಿ ಮರಳಿ ಊರಿಗೆ ಬಂದರೆ ಎಲ್ಲರ ಆಸೆಗ ನಿರಾಸೆ. ಕೃಷ್ಣ, ಕೇವಲ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಿನ್ನಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತ ಗುರು ಬಲರಾಮನ ಸಹಿತ ಯಾದವಂಶಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿದೆ. ಏಕೆ ನಾನು ಬೇಡವೇ? ನಿರಸ್ತ್ರನು ನಿರಾಯುಧನು ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ.
ಬಲ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಳೆ ಕಪಟ ನಾಟಕ ಸೂತ್ರಧಾರಿ, ನಿನ್ನ ಕಣ್ಸನ್ನೆಯಿಂದ ನಿನ್ನ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಹುಪಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬರುವ ಮತೆ, ಅದರಲ್ಲಿಯೂ ಈ ಅಪರಾಧವು ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಸೇರಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಯಾರೊಂದಿಗೂ ಆಯುಧವನ್ನಿಡಿದು ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ! ಹಾಡಿದ ಮಾತನ್ನು, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ತಾನೇ ತಿಳಿಯುವುದು. ಮುಂದೆ ಅದು ತಿಳಿಯುವುದು ಮುಂದೆ ರಣಾಂಗಣದಲ್ಲಿ. ಅಲ್ಲಿ ತೋರುವಂತೆ ಈ ನಿನ್ನ ಪಾಂಡವರ 7 ಕ್ಷಣಿ ಸೈನಿಕ ಬರಾಬರವನ್ನು ಅದು ಮುಂದೆ ತಾನೇ ತಿಳಿಯುವುದು. ನಡೆಯಬಾವ ಕೃಷ್ಣ, ನಾನಿನ್ನು ಬರುತ್ತೇನೆ. ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆರ್ಯವರ್ತದ ಯೋಗಿಶ್ರೇಷ್ಠನಾದ ನನ್ನ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ಎತ್ತಿದನು. ಅರ್ಜುನ, ಅರ್ಜುನ, ಪರಮಾತ್ಮ,
ಎಂತಹ ಆ ಕಾರ್ಯವನ್ನು ಮಾಡಿಬಿಟ್ಟು ಮಿತ್ರ. ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ಯುದ್ಧ ವಿಮುಖನು ಆದ ನನ್ನನ್ನು ಕೇಳಿಕೊಂಡೇ ಇಲ್ಲ ಪಾರ್ಥ. ಎದು ಕೂಡ ಚೂಡಾಮಣಿ ನನ್ನಿಂದಲೇ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ, ನನಗೆ ಬೇಕಾದದ್ದು ನೀನು. ನಾನು ಹೊಂದಿದ್ದೇನೆ ಕೃಷ್ಣ. ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ,
ನನಗೆ ಬೇಕಾದ್ದು ನೀನು. ನಿನ್ನನ್ನು ಹೊಂದಿದ್ದೇನೆ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ಈ ವರದಾಸ್ತ್ರಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವನ್ನು ನಲಿಯುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮಹಿಮೆ ನನ್ನಲ್ಲಿ ಏನು ಕಂಡೆ ಪಾರ್ಥ? ನನ್ನ ನಿನ್ನಲ್ಲಿ ಇಂದ್ರ ಜಲಬೇಕೆ ಮಾಧವ ನಿನ್ನಯ ದಯದೇ ದಯದಿ ಮಾಧವ ನಿನ್ನಯ ದಯದೇ ಕೊಂದುವೆ ನಾಂಜಯವ ಭಯವಿಲ್ಲದೆ ಜಗದಿ ಕೊಂದುವೆ ನಾಂಜಯವ ಭಯವಿಲ್ಲದೆ ಜಗದಿ
ಮಾತುಗಳಿಂದಲೇ ನನ್ನನ್ನು ನಿನ್ನ ರಥ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳು ತಿಳಿಸು. ನಾನಿನ್ನು ಬರಲೇ? ಆಜ್ಞೆ ಮಾಧವ, ಪುನಃ ಬಂದು ಕಾಣುವೆನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಗುರುಬಲರಾಮನ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವು ನಮ್ಮ ಕೈ ಸೇರಿತು. ಕೆಲವೋ ದ್ವಿತೀಯ ಪಾಂಡವಾರ್ಜುನನ ಮುಂಬರುವ ಭೀಕರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಇನ್ನ ಒಳವನ್ನು ಸೀರಲು ಈ ನನ್ನ ಉಕ್ಕಿನ ಬಾಹುಗಳು ಹಿಗ್ಗಿ ಹಿಗ್ಗಿ ಕುಡಿಯಲಾರಂಭಿಸಿವೆ. ಇದು ಒಂದು ಕಡೆಯಾದರೆ ಹಸ್ತಿನಾವತಿಯ ಸಾಮ್ರಾಜ್ಯ ಸದಾ ನನ್ನ ವಶದಲ್ಲಿರಬೇಕು. ವಜ್ರವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಈ ಮಣಿಮಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬರುತ್ತಿರುವ ಪಾಂಡವರನ್ನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಉಪಾಯವಿಲ್ಲ ಪ್ರೇತಮೆ. ಯುದ್ಧವಿಂದು ಅನಿವಾರ್ಯ. ಇದೆಂತಹ ಯುದ್ಧವೆಂದರೆ ಈವರೆಗೂ ಎಲ್ಲಿಯೂ ನಡೆದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಅಂದರೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ನಾನು ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಪ್ರಳಯ, ಹಂಸಪ್ರಿಯೆ. ಮಾನವ ಲೋಕವನ್ನು ಪ್ರಳಯಾಘಾತದಿಂದ ರಕ್ಷಿಸಿ ಅಧರ್ಮದ ಅತಿಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ ನೀವು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದರು. ನನ್ನ